ಶುಭಾಶಯಗಳು. 25ನೇ ವರ್ಷ ಮುಗಿತು, 26ನೇ ವರ್ಷದಲ್ಲಿ ನಾವೆಲ್ಲರೂ ಕೂಡ ಕಾಲಿಟ್ಟಿದ್ದೀವಿ ಅಲ್ವಾ. ಈ ಹೊಸ ವರ್ಷದಂದು ನಿಮಗೆ ವಿಶೇಷವಾಗಿ ಇವತ್ತು ಒಂದು ಸುದಿನ ಅಂತ ಮೇಡಮ್ ಅವ್ರು ಹೇಳ್ದಂಗೆ ಒಂದು ಒಳ್ಳೆ ಸುದಿನನೇ ಹೌದು. ನಿಮಗೆ ಈ ರೀತಿ ಒಂದು ಹಿತವಚನಗಳು ಹಿಂದೆ ಕೇಳಿರ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಹಿತವಚನಗಳು ನಿಮಗೆ ಸಿಗ್ತಾ ಇದೆ. ಇವತ್ತಿನ ದಿನ ನಾವೆಲ್ಲರೂ ಹೇಗೆ ಹೊಸ ವರ್ಷವನ್ನು ಎಲ್ಲ ಕಡೆಯಲ್ಲಿ ದೇಶ ಹಾಗೂ ವಿಶ್ವದಾದ್ಯಂತ ಆಚರಿಸ್ತಾ ಇದ್ದಾರೆ, ಅದರ ಜೊತೆಯಲ್ಲಿ ನಾವು ಹೊಸ ವರ್ಷದ ಆಚರಣೆಯ ಜೊತೆಯಲ್ಲಿ ಹೊಸ ಸಂಸ್ಕಾರ, ಹೊಸ ಆಚಾರ, ಹೊಸ ವಿಚಾರ, ಹೊಸ ನಡೆ, ಹೊಸ ನುಡಿ, ಹೊಸ ಜೀವನವನ್ನು ನಾವು ಕಟ್ಕೊಳ್ಳೋಣ ಇವತ್ತಿಂದ. ಓಕೆನಾ? ಸೊ ನಾವು ಬಂದಿರೋವಂಥದ್ದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಅಂತ ಒಂದು ದೊಡ್ಡ ಎಜುಕೇಷನ್ ಇನ್ಸ್ಟಿಟ್ಯೂಷನ್. ಈ ಬಗ್ಗೆ ಯಾರಾದರೂ ತಿಳ್ಕೊಂಡಿದ್ದೀರಾ? ಗೊತ್ತಿದೆಯಾ ಯಾರಿಗಾದರೂ? ಯಾರಿಗೂ ಗೊತ್ತಿಲ್ಲ ನೋಡಿ, ಯಾರಿಗೂ ಒಬ್ಬರಿಗೂ ಕೂಡ ಗೊತ್ತಿಲ್ಲ. ಸೊ ಈ ವಿಷಯಗಳು ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಒಂದು ಒಳ್ಳೆಯ ವಿಚಾರಗಳನ್ನು ಹೇಳ್ಕೊಡ್ತಾರೆ. ಅದರದ್ದು ಈ ಒಂದು ಸಂಸ್ಥೆಯ ಹೆಡ್ ಕ್ವಾರ್ಟರ್ಸ್ ಮೌಂಟ್ ಅಬು ರಾಜಸ್ಥಾನದಲ್ಲಿದೆ. ಪ್ರತಿಯೊಂದು ಜಿಲ್ಲೆ ತಾಲೂಕಾ ಹೆಡ್ ಕ್ವಾರ್ಟರ್ಸ್ನಲ್ಲಿ ಕೂಡ ಇದರದ್ದು ಬ್ರಾಂಚ್ಗಳಿದ್ದಾವೆ. ಸೊ ಈ ಸಂಸ್ಥೆಯಲ್ಲಿ ನಮಗೆ ಏನು ಎಜುಕೇಷನ್ ಕೊಡ್ತಾರೆ? ಇವಾಗ ನೀವು ಇಲ್ಲಿ ಬಂದಿದ್ದೀರಿ, ಕೆಲವೊಂದು ಎಜುಕೇಷನ್ ನಿಮಗೆ ಪಾಠ ಪ್ರವಚನಗಳನ್ನು ಹೇಳ್ಕೊಡ್ತಾರೆ. ನೀವು ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಮುಂದೆ ಒಳ್ಳೆ ಒಳ್ಳೆ ಕೆಲಸಗಳಿಗೆ ಹೋಗ್ತೀರಾ, ಹಣ ಸಂಪಾದನೆ ಅಲ್ವಾ. ಹಣ ಸಂಪಾದನೆ ಮಾಡಿದ್ರೆ ನಿಮಗೆ ಅವಶ್ಯಕತೆ ಇರೋವಂಥ ಮನೆ ಆಗ್ಬೋದು, ವಾಹನ ಆಗ್ಬೋದು, ಏನು ಬೇಕೋ ನೀವು ತೊಗೊಂಡು ಸುಖವಾಗಿ ಬದುಕ್ಬೋದು. ಒಂದು ವೇಳೆ ಓದಿಲ್ಲ ಅಂದರೆ ಮೂಟೆ ಹೊರೋದು, ಕೂಲಿ ಮಾಡೋದು, ಅಟೆಂಡರ್ ಆಗೋದು, ಪಿಯೂನ್ ಆಗ್ಬೋದು, ಕಸ ಗುಡಿಸೋರು ಆಗ್ಬೋದು, ಇವೆಲ್ಲ ಆಗಬೇಕಾಗುತ್ತೆ. ಇವೆಲ್ಲ ಆಗುತ್ತೆ. ಅದರಿಂದ ಒಳ್ಳೆಯ ಒಂದು ಸಂಸ್ಕಾರವಂತರು, ವಿದ್ಯಾವಂತರು, ಬುದ್ಧಿವಂತರು ಆಗಬೇಕು ಅಂತ ಯಾರ್ಯಾರಿಗೆ ಆಸೆ ಇದೆ? ಶ್ರೀಮಂತರಾಗಬೇಕು ಅಂತ ಯಾರ್ಯಾರಿಗೆ ಆಸೆ ಇದೆ? ಎಲ್ಲರಿಗೂ ಆಸೆ ಇದೆ. ಬಡವ್ರು ನೋಡ್ತೀವಲ್ಲ, ಕಷ್ಟಪಡ್ತಾ ಇರೋದು, ಕೂಲಿ ಮಾಡ್ತಾ ಇರೋದು, ಬೆಳಗ್ಗಿಂದ ಸಂಜೆವರೆಗೂ ಕೆಲಸ ಮಾಡಿದ್ರೆ ಹೆಣ್ಣಾಳಿಗೆ 300 ರೂಪಾಯಿ, ಗಂಡಾಳಿಗೆ 400 ರೂಪಾಯಿ, 500 ರೂಪಾಯಿ ಕೊಡ್ಬೋದು ಕಷ್ಟಪಡೋರಿಗೆ ಅಲ್ವಾ. ಅಂದರೆ ಒಂದು ಆಫೀಸರ್ ಆದರೆ ದಿನಕ್ಕೆ 1000 ರೂಪಾಯಿ ಹಣವನ್ನು ಗಳಿಸ್ಬೋದು. ಅದಕ್ಕಾಗಿ ಎಜುಕೇಷನ್ ಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ಎಜುಕೇಷನ್ ಜೊತೆಯಲ್ಲಿ ಒಂದು ಮೌಲ್ಯ ಶಿಕ್ಷಣನೂ ಬೇಕಾಗುತ್ತೆ. ಮೌಲ್ಯ ಶಿಕ್ಷಣ ಅಂದ್ರೇನು? ವ್ಯಾಲ್ಯೂ ಎಜುಕೇಷನ್ ಅಂದ್ರೇನು? ಒಳ್ಳೆಯ ಒಂದು ಆಚಾರ ವಿಚಾರಗಳಂದ್ರೇನು? ಅದ್ರ ಬಗ್ಗೆ ಭಾಳಷ್ಟು ಜನಕ್ಕೆ ಗೊತ್ತೇ ಇರಲ್ಲ. ಈಗ ಯಾರನ್ನಾದರೂ ಕೇಳಿ ಒಳ್ಳೆಯ ಗುಣ ಯಾವುದು ಅಂತ ಭಾಳಷ್ಟು ಜನ ಹೇಳೋಕ್ಕೆ ಬರೋದಿಲ್ಲ. ಒಳ್ಳೇದು ಯಾವುದು, ಒಳ್ಳೆ ಗುಣ ಯಾವುದು, ಒಳ್ಳೆ ನಡೆ ಯಾವುದು, ಒಳ್ಳೆ ನುಡಿ ಯಾವುದು, ಒಳ್ಳೆ ಆಚಾರ ಯಾವುದು ಅಂತ ಯಾರನ್ನಾದರೂ ಕೇಳಿ ಹೇಳಕ್ಕೆ ಬರಲ್ಲ. ಗೊತ್ತಿರುತ್ತೆ, ಆದರೆ ಅದನ್ನು ಒಂದು ಆ ಗುಣಗಳ ಬಗ್ಗೆ ಹೇಳೋಕ್ಕೆ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಈಗ ಉದಾಹರಣೆಗೆ ಒಂದು ಬೈಕ್ ನಿಲ್ಲಿಸಿದ್ದಾರೆ, ಅದಕ್ಕೆ ಎಷ್ಟು ಬೆಲೆ ಅಂತ ಕೇಳಿದಾಗ ಕೊಂಡ್ಕೊಂಡಿರೋರಿಗೆ ಅದಕ್ಕೆ ಮೌಲ್ಯ ಎಷ್ಟು ಅಂತ ಗೊತ್ತಿರುತ್ತೆ ಅಲ್ವಾ. ಒಂದು ಕಾರ್ ನಿಲ್ಲಿಸಿರಿ, ಅದ್ರ ಬೆಲೆ ಎಷ್ಟು ಅಂತ ಕೊಂಡ್ಕೊಂಡಿರೋ ಅಂಥವ್ರಿಗೆ ಗೊತ್ತಿರುತ್ತೆ. ಬಾಕಿ ಎಲ್ರಿಗೂ ಏನು ಗೊತ್ತಿರುತ್ತೆ? ಕಾರು ಮಾಮೂಲಿ ಎಲ್ಲರ ಹತ್ರ ಇದೆ ಅಂತ ಅಂದ್ಕೊತೀವಿ. ಕೆಲವ್ರ ಹತ್ರ ಇದೆ, ಕೆಲವ್ರ ಹತ್ರ ಇಲ್ಲ ಅಂದ್ಕೊತೀವಿ. ಅದರ ಬೆಲೆ ಕೊಂಡ್ಕೊಳ್ಳೋರಿಗೆ ಮಾತ್ರ ಗೊತ್ತಿರುತ್ತೆ. ಹಾಗೆ ಮಾನವ ಜೀವನದಲ್ಲಿ ಮನುಷ್ಯನಿಗೆ ಬೆಲೆ ಯಾವಾಗ ಬರುತ್ತೆ? ಈಗ ನಿಮ್ಮ ಆಫೀಸಲ್ಲಿ ಕೆಲವು ಹಿರಿಯ ವ್ಯಕ್ತಿಗಳದು, ದೊಡ್ಡ ದೊಡ್ಡ ವ್ಯಕ್ತಿಗಳದು, ಸಾಹಿತಿಗಳದ್ದಾಗ್ಬೋದು, ಸಮಾಜಕ್ಕೆ ಒಳ್ಳೆ ಕೊಡುಗೆಗಳನ್ನು ಕೊಟ್ಟಿರುವಂಥ ವ್ಯಕ್ತಿಗಳಾಗ್ಬೋದು, ಅವ್ರ ಫೋಟೋಗಳನ್ನು ಹಾಕ್ಕೊಂಡಿರ್ತಾರೆ ಅಲ್ವಾ. ಬೇರೆ ಎಲ್ಲರದ್ದು ಫೋಟೋ ಜನರಲ್ ಆಗಿ ಯಾಕೆ ಹಾಕಿಲ್ಲ? ಅವರೇನೋ ಒಂದು ವಿಶೇಷವಾದಂಥ ಒಂದು ಕಾರ್ಯ ಮಾಡಿ ಈ ಸಮಾಜಕ್ಕೆ ಏನೋ ಒಂದು ವಿಶೇಷ ಕೊಡುಗೆ ಕೊಟ್ಟು ಹೋಗಿರೋದ್ರಿಂದ ಅವ್ರ ಫೋಟೋಗಳನ್ನು ಇಟ್ಕೊಂಡು ಏನು ಮಾಡ್ತಾರೆ, ಅವ್ರ ಬರ್ಡೇ ಅಥವಾ ಅವ್ರ ಜ್ಞಾಪಕಾರ್ಥಕವಾಗಿ ಏನಾದರೂ ಒಂದು ಮಾಡ್ತಾ ಇರ್ತಾರೆ, ಅವ್ರು ನೆನೆಸ್ಕೊತಾ ಇರ್ತಾರೆ ಜನ. ಆ ರೀತಿ ಈ ಜಗತ್ತಿನಲ್ಲಿ ನಾವು ಹುಟ್ಟಿದ್ದೀವಿ ಅಂದರೆ ಮುಂದಿನ ನಮ್ಮ ಜನ್ರೇಷನ್ ನೆನೆಸ್ಕೊಳ್ಳೋ ಅಂಥ ಒಂದು ಕೆಲಸ ಏನಾದರೂ ಮಾಡಿ ಹೋಗಬೇಕು ಅನ್ನೋವಂಥ ಒಂದು ಮನದಾಸೆ ನನಗೆ. ನಿಮ್ಮಂಗೆ ಓದ್ತಾ ಇರಬೇಕಾದ್ರೆ ಸ್ಕೂಲ್ನಲ್ಲಿ ಲೈಬ್ರರಿಗೆ ಹೋಗ್ಬೇಕಾದ್ರೆ ಕೆಲವರು ಗಣ್ಯ ವ್ಯಕ್ತಿಗಳ, ವಿಶೇಷ ವ್ಯಕ್ತಿಗಳ, ಮಹಾತ್ಮರ, ಸಂತರ ಅನೇಕರದ್ದು ಜೀವನ ಚರಿತ್ರೆಗಳನ್ನು ಓದಿದಾಗ ನನಗೂ ಕೂಡ ಅನಿಸ್ತು, ನಾನೊಬ್ಬ ಸಾಮಾನ್ಯವಾಗಿ ಎಲ್ಲರಂತೆ ಜನರಲ್ ಆಗಿ ಇದ್ದು ಹೋಗಬಾರ್ದು, ನಾನೊಂದು ವಿಶೇಷ ವ್ಯಕ್ತಿ ಆಗಬೇಕು ಅಂತ.
ಆ ವಿಶೇಷ ಕಾರ್ಯಗಳನ್ನು ಇವಾಗ ಮಾಡ್ತಾ ಇದ್ದೀವಿ. ಮುಂದಿನ ಜನ್ರೇಷನ್ ನಮ್ಮನ್ನು ನೆನೆಸ್ಕೊಳ್ಳುತ್ತೆ. ಹಾಗೆ ನೀವು ಕೂಡ ಈ ಒಂದು ರಿಮೋಟ್ ಏರಿಯಾ ಅಂತ ಹೇಳ್ತಾರೆ ಇದಕ್ಕೆ. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಇದೊಂದು ಕೊನೆ ಭಾಗ. ಸೊ ಕೊನೆ ಬಾರ್ಡರ್ನಲ್ಲಿ ನೀವೆಲ್ಲರೂ ಕೂಡ ನಾನು ಅಲ್ಲೇ ಶ್ರೀನಿವಾಸಪುರ ತಾಲೂಕು ದಿಂಬಾಲ ಅಂತ ಗ್ರಾಮದಲ್ಲಿ ಹುಟ್ಟಿರೋದು. ನೀವು ಕೂಡ ನಮ್ಮಂಗೆ ಒಳ್ಳೆ ಒಂದು ಗುಣಗಳನ್ನು ಕಲಿಬೇಕು ಅಂತಕ್ಕಂಥ ಮಹದಾಸೆ ಇಟ್ಕೊಂಡು ನಿಮ್ಮ ಶಾಲೆಗೆ ಇವತ್ತು ಬಂದಿರ್ತೀವಿ. ಓಕೆನಾ? ಇಷ್ಟ ಆಯ್ತಾ ನಿಮ್ಗೆ ಈ ಕಾರ್ಯಕ್ರಮ? ಓಕೆ. ಒಳ್ಳೆ ಗುಣವಂತರಾಗಬೇಕು, ಒಳ್ಳೆ ಜ್ಞಾನಿಗಳಾಗಬೇಕು, ಒಳ್ಳೆ ವ್ಯಕ್ತಿಗಳಾಗಬೇಕು ಅಂತ ಯಾರ್ಯಾರಿಗೆ ಆಸೆ ಇದೆ ದಯವಿಟ್ಟು ಕೈ ಎತ್ತಿ ನೋಡಿ. ಒನ್ ಆ್ಯಂಡ್ ಆಲ್ ಎಲ್ರಿಗೂ ಕೂಡ ಆಸೆ ಇದೆ. ಆ ಥರ ಶಿಕ್ಷಣ ಅಂತಕ್ಕಂಥದ್ದು ಸಿಗಬೇಕು, ಗೊತ್ತಾಯ್ತಾ? ಆ ಥರ ಶಿಕ್ಷಣ ಎಲ್ಲಿ ಸಿಗುತ್ತೆ ಅಂದರೆ ಅದು ಈ ಥರ ಆಧ್ಯಾತ್ಮಿಕ ಸಂಸ್ಥೆಗಳಲ್ಲಿ ಮಾತ್ರ ಸಿಗುತ್ತೆ. ಅದರಲ್ಲಿ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯ ಮುಂಚೂಣಿಯಲ್ಲಿದೆ. ಈ ಕಾರ್ಯಗಳನ್ನು, ಈ ಎಜುಕೇಷನನ್ನು, ವ್ಯಾಲ್ಯೂ ಎಜುಕೇಷನನ್ನು ಡೈಲಿ ಕೊಡ್ತಾರಲ್ಲ, ಅದನ್ನು ನೀವು ಕಲ್ತ್ಕೊಳ್ಳಿ. ನೀವು ನಿಮ್ಮ ಮನೆಯಲ್ಲಿ ಪೀಸ್ ಆಫ್ ಮೈಂಡ್ ಚಾನಲ್ ಅಂತ ಒಂದು ಚಾನಲ್ ಬರುತ್ತೆ, ಅದರಲ್ಲಿ ನೀವು ಈ ಎಲ್ಲ ವಿಚಾರಗಳನ್ನು ನೋಡಿ ತಿಳ್ಕೊಬೋದು. ಬರೀ ಇಂಗ್ಲೀಷ್ನಲ್ಲಿದೆ, ಅದರಲ್ಲಿ ಎಲ್ಲ ಭಾಷೆಯಲ್ಲಿ ಕೂಡ ಕೊಡ್ತಾ ಇರ್ತಾರೆ ಮಾಹಿತಿಗಳನ್ನು. ಒಳ್ಳೊಳ್ಳೆಯ ಒಂದು ಕ್ಲಾಸಸ್ ಎಲ್ಲನೂ ಕೂಡ ನಿಮಗೆ ಸಿಗುತ್ತೆ. ನಿಮಗೆ ಯೂಟ್ಯೂಬ್ ಇತ್ತು ಅಂದರೆ ನಿಮ್ಮ ಮನೆಯಲ್ಲಿ ಮೊಬೈಲ್ನಲ್ಲಿ ಬ್ರಹ್ಮಕುಮಾರೀಸ್ ಮೆಡಿಟೇಷನ್ ಸಾಂಗ್ಸ್ ಅಂತ ಹೊಡೀರಿ, ಬ್ರಹ್ಮಕುಮಾರೀಸ್ ವ್ಯಾಲ್ಯೂ ಎಜುಕೇಷನ್ ಅಂತ ಹೊಡೀರಿ, ಬ್ರಹ್ಮಕುಮಾರೀಸ್ ಎಜುಕೇಷನ್ 7 days ಕೋರ್ಸ್ ಅಂತ ಹೊಡೀರಿ. ನಿಮಗೆಲ್ಲವೂ ಮಾಹಿತಿಗಳು ಇವತ್ತು ತಂತ್ರಜ್ಞಾನದ ಮುಖಾಂತರ ಮನೆ ಮನೆಗೂ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದು ಕೆಲವ್ರಿಗೆ ಗೊತ್ತಿರಲ್ವಲ್ಲ, ಅದಕ್ಕೋಸ್ಕರ ಪ್ರತಿಯೊಂದು ಶಾಲೆ ಕಾಲೇಜುಗಳಿಗೆ ಬಂದು ಅದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನು ಮಾಡ್ಕೊಳ್ಳೋಕ್ಕೆ ಇವತ್ತು ನಾವು ಬಂದಿರ್ತೀವಿ. ಯರ್ಕೊಂಡ ಗಂಗಮ್ಮ ದೇವಸ್ಥಾನದ ಹತ್ರ ಎಕ್ಸಿಬಿಷನ್ನೇ ಹಾಕಿದ್ವಿ, ಅಲ್ಲಿ ಆಲ್ರೆಡಿ ಸೇವೆ ಮಾಡ್ತಾ ಇದ್ದಾರೆ ಕೆಲವರೆಲ್ಲ. ಸೊ ಈ ಒಂದು ಎಜುಕೇಷನ್ ಇವತ್ತು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ. ಅದರ ಬಗ್ಗೆ ಏನು ಹೇಳ್ತಾರೆ ಅಲ್ಲಿ, ಮೆಡಿಟೇಷನ್ ಅಂದರೆ ಏನು, ಯಾವ ಥರ ಮಕ್ಕಳಿಗೆ ಯೂಸ್ ಆಗುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ನಿಮ್ಮೆಲ್ಲರಿಗೂ ಮಾಡಿಕೊಡ್ಬೇಕು ಅಂತ ನಿಮ್ಮ ಶಾಲೆಗೆ ಇವತ್ತು ನಾವು ಬಂದಿದ್ದೀವಿ. ಈಗ ನೋಡಿ, ನಿಮ್ಮನ್ನು ನೀವೆಲ್ಲರೂ ಕೂಡ ಕೇಳ್ಕೊಳ್ಳಿ, ನೀವು ಯಾರು ಅಂತ. ಏನು ಆನ್ಸರ್ ಬರುತ್ತೆ? ನಾವು ಮನುಷ್ಯರು, ನಾವೊಂದು ಸ್ಟೂಡೆಂಟ್, ನಾವೊಂದು ಹುಡುಗ, ನಾವೊಂದು ಹುಡುಗಿ, ಈ ರೀತಿ ನೀವು ಹೇಳ್ಕೊತೀರ. ಆದರೆ ಈ ಒಂದು ಶರೀರದ ಒಳಗಡೆ ಒಂದು ಶಕ್ತಿ ಇದೆ. ಆ ಶಕ್ತಿ ಯಾವುದಪ್ಪ ಅಂತಂದರೆ, ಈಗ ನೀವೆಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋದಾಗ ಭಂಡಾರ ಚುಕ್ಕೆ ಇಲ್ಲಿ ಇಟ್ಕೊತೀರಲ್ವ, ಸ್ಟಿಕ್ಕರು, ಬಿಂದಿ ಇಲ್ಲಿ ಇಟ್ಕೊತೀರಲ್ವ, ನಮಸ್ಕಾರ ಮಾಡ್ತಿರಲ್ಲ, ಇಲ್ಲಿಂದ ದೇವ್ರಿಗೂ ಕೈ ಮುಗಿತೀರಲ್ಲ, ಪ್ರೇಯರ್ ಮಾಡಬೇಕಾದ್ರೆ ಹಿಂಗೆ ಮಾಡ್ತಿರಲ್ವ. ಸೊ ಈ ಒಂದು ಹಣೆಯ ಮಧ್ಯದಲ್ಲಿ ಒಂದು ಎನರ್ಜಿ ಇರುತ್ತೆ. ಆ ಎನರ್ಜಿಗೆ ಏನಂತ ಕರೀತಾರೆ? ಸೋಲ್, ಪ್ರಾಣ, ಉಸಿರು. ಲೌಕಿಕವಾಗಿ ಈ ಒಂದು ಬಗ್ಗೆ ಗೊತ್ತಿಲ್ಲದೆ ಇರೋವಂಥವರು ಪ್ರಾಣ, ಉಸಿರು ಅಂತ ಅಷ್ಟೇ ಹೇಳ್ತಾರೆ. ಪ್ರಾಣ ಇದೆಯೋ ಇಲ್ಲ ನಿಮ್ಮಲ್ಲಿ? ಎಲ್ಲರಲ್ಲಿ ಯಾರ್ಯಾರಲ್ಲಿ ಇಲ್ಲ? ಎಲ್ಲರಲ್ಲಿ ಇದೆ, ಎಲ್ಲರಲ್ಲಿ ಪ್ರಾಣ ಇದೆ. ಹೌದು, ಅದಕ್ಕೆ ನಾವು ಜೀವಂತವಾಗಿ ಕೂತಿದ್ದೀವಲ್ಲ, ಅದ್ರ ಬಗ್ಗೆ ಜ್ಞಾನ ಇಲ್ಲ ಇವತ್ತು. ನೀವು ಇಲ್ಲಿವರೆಗೂ ಓದಿರೋಂಥ ಪಾಠಗಳಲ್ಲಿ, ಸ್ಕೂಲ್ನಲ್ಲಿರೋಂಥ ಸಿಲೆಬಸ್ಸಲ್ಲಿ ಕಣ್ಣು ಬಗ್ಗೆ, ಕಿವಿ ಬಗ್ಗೆ, ಮೂಗು ಬಗ್ಗೆ, ನಾಲ್ಗೆ ಬಗ್ಗೆ, ಗಂಟ್ಲು ಬಗ್ಗೆ, ಹಾರ್ಟ್ ಬಗ್ಗೆ, ಕೈ ಬಗ್ಗೆ, ಕಾಲು ಬಗ್ಗೆ, ಕಿಡ್ನಿ ಬಗ್ಗೆ, ಲಂಗ್ಸ್ ಬಗ್ಗೆ, ಒಳಗಡೆ ಇರೋವಂಥ ಜೀರ್ಣಾಂಗ ವ್ಯವಸ್ಥೆ ಬಗ್ಗೆ, ಚರ್ಮದ ಬಗ್ಗೆ, ಬೋನ್ಸ್ ಬಗ್ಗೆ ಎಲ್ಲ ನಾಲೆಡ್ಜನ್ನು ಕೊಟ್ಟಿದ್ದಾರೆ ಇಲ್ವಾ? ಇದು ಏನಂದ್ರೆ ಏನಂತ ಹೇಳ್ತೀರಾ? ಇದನ್ನೇನಂದ್ರೆ ಇದನ್ನೇನಂದ್ರೆ ಎಲ್ಲ ಪಾಠಗಳಲ್ಲಿ ನಿಮಗೆ ಎಲ್ಲ ಪಾರ್ಟ್ಸ್ ಬಗ್ಗೆ, ಪಾರ್ಟ್ ಬಗ್ಗೆ ಕೂಡ ವಿಶದವಾಗಿ ಡೀಟೇಲ್ ಆಗಿ ಹೇಳ್ಕೊಡ್ತಾರೆ. ಆದರೆ ಇವೆಲ್ಲ ಪಾರ್ಟ್ಸ್ ಯಾವುದರಿಂದ ನಡೀತಾ ಇದೆ? ಬ್ರೈನು ಯಾವುದರಿಂದ ನಡೀತಾ ಇದೆ? ಯಾರೋ ಒಬ್ಬರು ಹೇಳ್ದಂಗೆ ನನಗೆ ಗೊತ್ತಾಯ್ತು, ಸೋಲ್ ಅಂತ. ಪ್ರಾಣ ಹೇಳಿ ಎಲ್ಲರೂ. ಪ್ರಾಣ, ಸೋಲ್, ರೂಹ್, ಆತ್ಮ, ಚೈತನ್ಯ ಶಕ್ತಿ. ಸಿಂಪಲ್. ಚೈತನ್ಯ ಶಕ್ತಿ ಇದೆಯಾ ಅಲ್ಲಿ ನಿಮ್ಮಲ್ಲೆಲ್ಲ? ಸ್ವಲ್ಪ ಆ ಕಡೆ ಈ ಕಡೆ ಒಬ್ಬರನ್ನೊಬ್ಬರು ನೋಡ್ಕೊಳ್ಳಿ. ಕಣ್ಣಲ್ಲಿ ಆ ಕಾಂತಿ ಇದೆಯಲ್ಲ, ಆ ಲೈಟ್ ಇದೆಯಲ್ಲ, ಆ ಬಿಂದು ಇದೆಯಲ್ಲ, ಕಣ್ಣಲ್ಲಿ ಕಾಣುವಂಥ ಒಂದು ಬಿಂದು ಇದೆಯಲ್ಲ, ಅದನ್ನೇ ಪ್ರಾಣ ಅಂತ ಹೇಳ್ತಾರೆ. ಸಿಂಪಲ್ ಆಗಿ ಅದು ಇದೆಯೋ ಇಲ್ವೋ? ಇದೆಯೋ ಇಲ್ವೋ? ಪ್ರತಿಯೊಬ್ಬರ ಕಣ್ಣಲ್ಲಿ ನೋಡ್ಕೊಳ್ಳಿ, ಪ್ರಾಣ ಇದೆ. ಆ ಪ್ರಾಣವನ್ನು ನಮ್ಮನ್ನು ನಾವು ಏನು ಮಾಡ್ಕೋಬೇಕು? ತಿಳ್ಕೋಬೇಕು, ಗುರುತಿಸ್ಕೋಬೇಕು. ನಾನಿದಲ್ಲ. ಇವಾಗ ನೋಡಿ ಏನು ಹೇಳ್ತೀವಿ? ನನ್ನ ಕೈ,
ನನ್ನ ತಲೆ, ನನ್ನ ಕಣ್ಣು, ನನ್ನ ಕಿವಿ, ನನ್ನ ಮೂಗು, ನನ್ನ ಬಾಯಿ, ನನ್ನ ಕಾಲು, ನನ್ನ ಬೆರಳು ಹೇಳ್ತೀವಲ್ಲ. ಈ ಸ್ವೆಟರ್ ನಂದು, ನೀವು ಹಾಕೊಂಡಿರೋ ಯೂನಿಫಾರ್ಮ್ ನಿಮ್ಮದು ಹೇಳ್ತೀರಲ್ವ, ನನ್ನದು ಅಂತ. ಯಾರು ಹೇಳ್ತಾ ಇರೋದು? ಒಳಗಡೆ ಇರೋ ಸೋಲ್ ಹೇಳ್ತಾರೆ, ಒಳಗಡೆ ಇರೋಂಥ ಪ್ರಾಣ ಆತ್ಮ ಹೇಳ್ತಾರೆ. ಗೊತ್ತಾಯ್ತಾ? ಈಗ ನೀವು ಯೂನಿಫಾರ್ಮ್ ಹಾಕ್ಕೊಂಡಿದ್ದೀರಾ, ಮನೆಗೆ ಹೋದ್ಮೇಲೆ ಏನು ಮಾಡ್ತೀರಾ? ಇದನ್ನು ಬದಲಾಯಿಸಿ ಮಾಮೂಲಿ ಡ್ರೆಸ್ ಹಾಕ್ಕೊಂಡು ಸ್ಕೂಲ್ಗೆ ಬಂದಾಗ ಯೂನಿಫಾರ್ಮ್ ಬಿಲ್ ಇಲ್ಲ ಅಂದರೆ ನಿಮಗೆ ಏನು ಮಾಡ್ತಾರೆ ಮೇಡಮು? ಯೂನಿಫಾರ್ಮ್ ಹಾಕೊಂಡು ಮಾತ್ರ ವಾಪಸ್ ಕಳಿಸ್ತಾರೆ ಅಲ್ವಾ? ಅದರಿಂದ ನೀವು ಯೂನಿಫಾರ್ಮ್ನಲ್ಲಿ ಬರ್ತೀರ. ಸೊ ಇದು ಪರ್ಮನೆಂಟ್ ಆಗಿರುತ್ತಾ? ಮನೆಗೆ ಹೋದ್ಮೇಲೆ ಚೇಂಜ್ ಮಾಡಿ. ಆ ಥರ ನಮ್ಮ ದೇಹನೂ ಕೂಡ 50, 60, 70, 80 ಮನುಷ್ಯನಿಗೆ ಒಂದಿಷ್ಟು ಲಿಮಿಟ್ ಇರುತ್ತೆ, ಏಜ್ ಲಿಮಿಟ್ ಅಂತ ಕರೀತಾರೆ, ಆಯಸ್ಸು. ಅಷ್ಟುವರೆಗೂ ಈ ದೇಹ ಇರುತ್ತೆ. ಬಾಲ್ಯ, ಯೌವನ, ವೃದ್ಧಾಪ್ಯ, ಮರಣ, ಅಲ್ಲಿಗೆ ಎಂಡ್ ಆಗುತ್ತೆ. ಆಮೇಲೆ ಏನು? ಸತ್ತೋದ್ಮೇಲೇನು? ಪುನರ್ಜನ್ಮ. ಯಾರು ಹೇಳಿದ್ದು? ವೆರಿ ಗುಡ್. ಪುನರ್ಜನ್ಮ. ಇವಾಗ ನಿಮ್ಮ ಮನೇಲಿ ಒಂದು ಸಣ್ಣ ಮಗು ಇರುತ್ತೆ ಅಂದರೆ, ನಮ್ಮ ತಾತ ಹುಟ್ಟಿದಾರೆ ಹೇಳ್ತೀರಾ ಇಲ್ವೋ? ನಮ್ಮ ಅಜ್ಜಿ ಹುಟ್ಟಿದಾರೆ ಹೇಳ್ತೀರಾ ಇಲ್ವೋ? ಅಂದರೆ ಯಾವುದು? ಅವಾಗ ದೇಹ ಬಿಟ್ಟಿದ್ದು ಯಾರೋ ಅಜ್ಜಿ ತಾತ, ಇವಾಗ ಹುಟ್ಟಿರೋದು ಯಾರು? ಸಣ್ಣ ಮಗು. ಹೌದಾ ಇಲ್ವಾ? ನೀವು ಕೂಡ ಹಿಂದೆ ಅಜ್ಜ ಅಜ್ಜಿ ಅಂದ್ರೆ ಆಗಿದ್ರಿ, ಇವಾಗ ಯುವತಿ ಆಗಿದ್ದೀರ. ಅಂದ್ರೆ ಆತ್ಮ ಏನ್ ಮಾಡಿದ? ಆ ದೇಹ ಬಿಟ್ಟು ಈ ದೇಹಕ್ಕೆ ಬಂದಿದೆ. ಒಂದು ದೇಹವನ್ನ ಬಿಟ್ಟು ಆತ್ಮ ಇನ್ನೊಂದು ದೇಹವನ್ನ ಧರಿಸುತ್ತೆ. ಇದನ್ನೇ ಭಗವದ್ಗೀತೆ ಹೇಳಿದೆ, ಜಾತಸ್ಸಿಹಿ ಧ್ರುವಂ ಮೃತ್ಯುವು ಧ್ರುವಂ ಜನ್ಮ ಮೃತಸ್ಯ ಚ. ಭಗವದ್ಗೀತೆ ಕೇಳಿದ್ದೀರಾ? ಭಗವದ್ಗೀತೆಯಲ್ಲಿ ನೀವು ಇದೆಲ್ಲ ಅರ್ಥ ಮಾಡ್ಕೋಬಹುದು. ಇದೆಲ್ಲ ಇದಾವೆ ಲೆಸನ್ಸ್. 18 ಅಧ್ಯಾಯಗಳಿದಾವೆ ಭಗವದ್ಗೀತೆಯಲ್ಲಿ. ಎಷ್ಟು ಶ್ಲೋಕಗಳಿದಾವೆ ಗೊತ್ತಾ? 700 ಶ್ಲೋಕಗಳಿದಾವೆ. ಪ್ರತಿಯೊಂದು ಶ್ಲೋಕ ಮತ್ತು ಅದರ ವಿವರಣೆಗಳು ಕೂಡ ಅದರಲ್ಲಿ ಕೊಟ್ಟಿದೆ. ಅದೆಲ್ಲದರ ಸಾರ ನಿಮ್ಮ ಮುಂದೆ ಬಿಡಿಸಿ ಹೇಳ್ತಾ ಇದ್ದೀನಿ. ಭಗವದ್ಗೀತೆಯನ್ನು ನಾನು ಚಿಕ್ಕ ವಯಸ್ಸಲ್ಲಿ ನಿಮ್ಮ ಏಜಲ್ಲಿದ್ದಾಗ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಇಷ್ಟೆಲ್ಲ ಅದರದಲ್ಲಿ ಇಷ್ಟು ರಹಸ್ಯ ಇದೆ ಅಂತ ನನಗೆ ಮೈ ರೋಮಾಂಚನ ಆಯಿತು. ಇಷ್ಟು ರಹಸ್ಯಗಳಿದ್ದಾವೆ, ನಮ್ಮ ಜನ ತಿಳ್ಕೊತಾ ಇಲ್ಲ, ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಡೀಪಾಗಿ ಪ್ರತಿಯೊಂದು ಶ್ಲೋಕ ಬರದೆ, ಅದರ ಅರ್ಥಗಳು ಬರದೆ, ಅದನ್ನು ಓದಿದೆ. ಆಮೇಲೆ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯ ಪರಿಚಯ ಆಯಿತು, ಥಿಯೋಸಾಫಿಕಲ್ ಸೊಸೈಟಿ ಅಂತ ಒಂದು ಸಂಸ್ಥೆ ಪರಿಚಯ ಆಯಿತು. ಲೈಬ್ರರಿಗೆ ಹೋಗ್ತಾ ಇದ್ದೆ, ಒಳ್ಳೊಳ್ಳೆ ಬುಕ್ಸ್ ಓದ್ತಾ ಇದ್ದೆ. ಅವೆಲ್ಲ ಓದಿದ ಮೇಲೆ ನಮಗೆ ಇಷ್ಟೆಲ್ಲ ಜ್ಞಾನ ಸಿಕ್ತು. ಅದನ್ನು ನಿಮ್ಮ ಮುಂದೆ ಕಡುಬು ಮಾಡಿದ್ರೆ ಒಳಗಡೆ ಹೂರ್ಣ ಇರುತ್ತಲ್ಲ, ಆ ಹೂರ್ಣನ ನಿಮ್ಮ ಮುಂದೆ ತಿನ್ನಿಸ್ತಾ ಇದ್ದೀನಿ. ಅದು ಟೇಸ್ಟಿಯಾಗಿರುತ್ತಲ್ವ? ಕಡುಬು ಮೇಲೆ ಏನಿರುತ್ತೆ? ಸಪ್ಪೆ ಇರುತ್ತೆ. ಕಡುಬು ತಿಂದಿದ್ದೀರಾ? ಇರಲ್ಲ? ಗಣೇಶ ಹಬ್ಬದ ದಿವಸ ಮಾಡ್ತಿರೋದು. ಆ ಒಳಗಡೆ ಹೂರ್ಣ ತುಂಬ ಟೇಸ್ಟಿ ಆಗಿರುತ್ತೆ. ಆ ರೀತಿ ಹೂರ್ಣ ನಿಮ್ಮ ಮುಂದೆ ಇವಾಗ ಉಣಬಡಿಸ್ಲಿಕ್ಕೆ ನಾನು ನಿಮಗೆ ಈ ಎಲ್ಲ ಪಾಠಗಳನ್ನು ಹೇಳ್ತಾರೆ. ಸೊ ಇಲ್ಲಿ ಏನಿದೆ? ಆತ್ಮ ನೋಡ್ಕೊಂಡ್ರ ಎಲ್ಲರೂ ಒಬ್ರಿಗೊಬ್ಬರಲ್ಲಿ ಕಾನ್ಸಂಟ್ರೇಷನ್ ಬರಬೇಕು ಅಂದರೆ ಮೊದಲು ಸೋಲ್ ಕಾನ್ಷಿಯಸ್ ಆಗ್ಬೇಕು. ಇವತ್ತು ಏನಾಗಿ ಹೋಗ್ಬಿಟ್ಟಿದೆಯಪ್ಪ ಅಂದರೆ, ಈ ಮೊಬೈಲ್ ಎಫೆಕ್ಟು, ಟಿ ವಿ ಎಫೆಕ್ಟು, ಮೀಡಿಯಾ ಎಫೆಕ್ಟು, ಬಾಡಿ ಕಾನ್ಷಿಯಸ್ನಲ್ಲಿದ್ದಾರೆ ಎಲ್ಲರೂ 100%. ಎಲ್ಲರೂ ನಮ್ಮನ್ನು ನಾವು ಏನು ನೋಡ್ತಾ ಇದ್ವಿ? ಕನ್ನಡಿ ನೋಡ್ಕೊಂಡಾಗ ನಮ್ಮ ಮುಖ, ನಮಗೆ ಶರೀರ ನಮಗೆ ಕಾಣುತ್ತೆ. ಹೌದಾ ಇಲ್ಲ? ಮೊಬೈಲ್ ತುಂಬ ಏನು ನೋಡ್ತೀರಾ? ಬರೀ ಶರೀರನೇ ನೋಡ್ತೀರಾ. ಈ ಜ್ಞಾನ ಇದೆಯಾ? ಯಾರಿಗೂ ಇಲ್ಲ. ಇದನ್ನೇ ಅಜ್ಞಾನ ಅಂತ ದೇವ್ರು ಹೇಳೋದು. ಆತ್ಮಜ್ಞಾನ ಶೂನ್ಯರಾಗ್ಬಿಟ್ಟಿದ್ದಾರೆ ಇವತ್ತು ಮನುಷ್ಯರು. ಇದನ್ನೇ ಅಜ್ಞಾನ ಅಂತ ಹೇಳೋದು. ಗೊತ್ತಾಯ್ತಾ? ಸೊ ಈ ಒಂದು ಜ್ಞಾನ ಈ ಒಂದು ಯೂನಿವರ್ಸಿಟಿನಲ್ಲಿ, ಬ್ರಹ್ಮಕುಮಾರೀಸ್ ಯೂನಿವರ್ಸಿಟಿನಲ್ಲಿ ಕೊಡ್ತಾ ಇದ್ದಾರೆ. ಎಲ್ಲರೂ ಏನ್ ಮಾಡ್ತಾ ಇದೀವಿ? ಚುಕ್ಕೆ ಹಚ್ಕೊತಾ ಇದೀವಿ, ವಿಭೂತಿ ಹಚ್ಕೊತಾ ಇದೀವಿ, ಭಂಡಾರ ಹಚ್ಕೊತಾ ಇದೀವಿ, ತಿಲ್ಕ ಹಚ್ಕೊತಾ ಇದೀವಿ. ಒಳ್ಳೊಳ್ಳೆ ಸ್ಟಿಕ್ಕರ್ಸ್ ಬಂದಿದೆ, ಶೈನಿಂಗ್ ಇರ್ತಕ್ಕಂಥ ಸ್ಟಿಕ್ಕರ್ಸ್ ಎಲ್ಲ ಇವತ್ತು ಮಾರ್ಕೆಟಲ್ಲಿ ಸಿಗುತ್ತೆ. ಆದರೆ ಅದರ ಬಗ್ಗೆ ಎಜುಕೇಶನ್ ಇಲ್ಲ. ಗೊತ್ತಾಯ್ತಾ? ಈಗ ನಾವೆಲ್ಲರೂ ಕೂಡ ಆತ್ಮ ಅಂತ 1-2 ನಿಮಿಷ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡುವ. ಎಲ್ಲರೂ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಓಂಕಾರ ಧ್ವನಿ ಮಾಡಿಸ್ತೀನಿ. ಎಲ್ಲರೂ ಕೂಡ ಚಿನ್ಮುದ್ರೆಯಲ್ಲಿ ನಿಮ್ಮ ತೊಡೆ ಮೇಲೆ ಚಕ್ಕಮಕ್ಕ ಹಾಕ್ಕೊಂಡು ಕೂತ್ಕೋಬೇಕು. ಚಿನ್ಮುದ್ರೆಯಲ್ಲಿ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ, ನೇರವಾಗಿರ್ಲಿ ಬೆನ್ನು. ಮೊದಲಿಗೆ ಓಂಕಾರ, ಎಲ್ಲ ಸೈಲೆನ್ಸ್.
ಗಮನಿಸಿ ಉಸಿರಾಟ ಕ್ರಿಯೆಯನ್ನು. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಆತ್ಮಸ್ಥಿತಿಯಲ್ಲಿದ್ದು ಉಸಿರನ್ನು ಹೊರಗಡೆ ಬಿಡಿ. ದೀರ್ಘವಾಗಿ ಲಂಗ್ಸ್ ತುಂಬ ಗಾಳಿ ಹೋಗಬೇಕು. ನಿಧಾನವಾಗಿ ಗಾಳಿನ ಹೊರಗೆ ಉಸಿರಾಡ ಮುಖಾಂತರ ತಗೊತೀರ. ನಿಧಾನವಾಗಿ ಉಸಿರನ್ನು ಹೊರಗಡೆ ಬಿಡ್ತೀರ. ಇದರಿಂದ ಏನಾಗುತ್ತೆ, ನಿಮ್ಮಲ್ಲಿ ಆಮ್ಲಜನಕ ಚೆನ್ನಾಗಿ ಸೇಕರಣೆ ಆಗುತ್ತೆ, ಪ್ರಾಣವಾಯು ಚೆನ್ನಾಗಿ ಸಿಗುತ್ತೆ. ಜೊತೆಯಲ್ಲಿ ಆತ್ಮಧ್ಯಾನ ಮಾಡ್ತೀರಲ್ಲ, ಸೋಲ್ ಕಾನ್ಷಿಯಸ್ಸಲ್ಲಿ ಕೂತ್ಕೊಳ್ತೀರಲ್ಲ, ಅಲ್ಲಿ ಕಾನ್ಸಂಟ್ರೇಷನ್ ಪವರ್ ಬರುತ್ತೆ, ಏಕಾಗ್ರತೆ ಬರುತ್ತೆ. ಗಮನಿಸ್ಕೊಳ್ಳಿ, ನಿಮ್ಮಲ್ಲಿ ನೀವೊಂದು ಪಾಯಿಂಟ್ ಆಫ್ ಎನರ್ಜಿ ಇದೆ. 2 ಕಣ್ಣುಗಳ ಮಧ್ಯೆ ಬ್ರೈನ್ ಒಳಗಡೆ ಗಮನಿಸ್ಕೊಳ್ಳಿ. ಅತಿ ಸೂಕ್ಷ್ಮ ಪ್ರಾಣ ಆತ್ಮ ಇದೆ. ನೀವೀಗ ಪ್ರಾಣವಾಯುವನ್ನು ತೆಗೆದುಕೊಂಡ್ರಿ. ಪ್ರಾಣವಾಯುವಿನ ಆಧಾರದ ಮೇಲೆ, ಉಸಿರಾಟದ ಆಧಾರದ ಮೇಲೆ ಈ ಪ್ರಾಣ ಅಥವಾ ಈ ಆತ್ಮ ಈ ದೇಹದ ಒಳಗಡೆ ಇರುತ್ತೆ, ಎಲ್ಲ ಕೆಲಸ ಮಾಡ್ತಾ ಇರುತ್ತೆ. ಆ ಎಲ್ಲ ಕೆಲಸಗಳನ್ನು ಶರೀರದ ಮೂಲಕ ಮಾಡೋದು ಅತಿ ಸೂಕ್ಷ್ಮ ಆತ್ಮ. ಒಂದು ಆಕಾಶದಲ್ಲಿ ನಕ್ಷತ್ರ ಸಮಾನ ಇದೆ ಆತ್ಮ. ಗಮನಿಸ್ಕೊಳ್ಳಿ. ಶೈನಿಂಗ್ ಸ್ಟಾರ್ ನಿಮ್ಮ ಹಣೆ ಮಧ್ಯದಲ್ಲಿ ಹೊಳಿತಾ ಇದೆ. ಅದರಲ್ಲಿ ಅಪಾರವಾದಂಥ ಬುದ್ಧಿಶಕ್ತಿ, ಸಂಕಲ್ಪ ಶಕ್ತಿ, ಜ್ಞಾಪಕ ಶಕ್ತಿ, ಎಲ್ಲ ಪವರ್ಸ್ ಇದೆ. ನಾನು ಆತ್ಮ, ನಾನು ಶಾಂತ ಸ್ವರೂಪಾತ್ಮ, ನಾನು ಆನಂದ ಸ್ವರೂಪಾತ್ಮ, ಪರಿಶುದ್ಧವಾದ ಆತ್ಮ, ಪಾವನವಾದ ಆತ್ಮ, ಮಹಾನ್ ಆತ್ಮ, ಶ್ರೇಷ್ಠ ಆತ್ಮ, ಎಲ್ಲರ ಬಗ್ಗೆ ಸಕಾರಾತ್ಮಕ ಒಳ್ಳೆ ಆಲೋಚನೆ ಮಾಡ್ತಕ್ಕಂತಹ ಪುಣ್ಯಾತ್ಮ. ಹೇಳ್ಕೊಳ್ಳಿ ನಿಮ್ಮನ್ನು. ನಿಮಗೊಂದು ಟೈಟಲ್ ತಗೊಳ್ಳಿ, ಸಜ್ಜನ ಆತ್ಮ ನಾನು, ಸದ್ಗುಣಗಳಿಂದ ತುಂಬಿರುವಂಥ ಆತ್ಮ ನಾನು ಅಂತ ಅನುಭವ ಮಾಡಿ. ಎಲ್ಲರೂ ಕೂಡ ಕಣ್ಣು ತೆಗೀರಿ. 2 ಕೈಗಳನ್ನು ಉಜ್ಜಿ ನಿಮ್ಮ ಬ್ರೈನ್ ಮೇಲೆ ಇಟ್ಕೊಳ್ಳಿ. ನನ್ನ ಬ್ರೈನ್ ತುಂಬ ಚೆನ್ನಾಗಿದೆ ಹೇಳ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಉಜ್ಜಿ ನಿಮ್ಮ ತಲೆಯ ಮೇಲೆ ಇಟ್ಕೊಳ್ಳಿ. ನನ್ನ ತಲೆ ಕೂಲ್ ಆಗಿದೆ, ಕಾಮ್ ಆಗಿದೆ. ಇನ್ನೊಂದ್ಸಲ ನಿಮ್ಮ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. ನನ್ನ ಕಣ್ಣು ವಿದ್ಯೆನ ಚೆನ್ನಾಗಿ ಓದುತ್ತೆ. ಇನ್ನೊಂದ್ಸಲ ಉಜ್ಜಿ. ಕಿವಿಗಳ ಮೇಲೆ ಇಟ್ಕೊಳ್ಳಿ. ಒಳ್ಳೆ ವಿದ್ಯಾಭ್ಯಾಸನ ಈ ಕಿವಿಗಳು ಕೇಳಿ ಕೇಳಿ ಒಳ್ಳೆ ವಿದ್ಯಾವಂತರಾಗ್ತೀನಿ ಅಂತ. ಓಕೆ, ಇನ್ನೊಂದ್ಸಲ ಉಜ್ಜಿ. ನಿಮ್ಮ ಬಾಯಿ ಮೇಲೆ ಇಟ್ಕೊಳ್ಳಿ. ಒಳ್ಳೆ ಪಾಠಗಳನ್ನು ಓದ್ತೀನಿ, ಪಾಠ ಪ್ರವಚನಗಳನ್ನು ಚೆನ್ನಾಗಿ ಕಟ್ಟು ಮಾಡ್ಕೊಳ್ತೀನಿ. ಎಸ್, ನೀವೆಲ್ಲ ತುಂಬ ಡಿಸಿಪ್ಲಿನ್ಡ್ ವಿದ್ಯಾರ್ಥಿಗಳು ಅಂತ ಟೈಟಲ್ ಕೊಡ್ತಾ ಇದ್ದೀನಿ. ಒಳ್ಳೆ ಡಿಸಿಪ್ಲಿನ್ ಇದೆ ಈ ಶಾಲೆಯಲ್ಲಿ. ಎಷ್ಟೋ ಶಾಲೆಗಳು ಓದಿದ್ದೀನಿ, ಈ ರೀತಿ ಡಿಸಿಪ್ಲಿನು ಎಲ್ಲಿನೂ ಕೂಡ ನೋಡಲಿಲ್ಲ ಮೇಡಮ್. ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಎಲ್ಲ. ದೇಹದಲ್ಲಿ 72,000 ನರನಾಡಿಗಳಿರ್ತವೆ. ಅದು ಸರಿಯಾಗಿ ಬೆಳಿಬೇಕಾದ್ರೆ ಬ್ಲಡ್ ಚೆನ್ನಾಗಿ ರೊಟೇಷನ್ ಆಗಬೇಕು. ಇದನ್ನ ಆಕ್ಟಿವ್ ಪ್ರೆಷರ್ ಎಕ್ಸರ್ಸೈಸ್ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಗೆ ಯಾವಾಗ ಒಂಥರ ಶರೀರ ಜಡ್ಡುಗಟ್ಟಿರೋಂಥ ಒಂದು ಫೀಲ್ ಆಗುತ್ತೆ, ಆವಾಗ ಮಂದತೆ ಅನುಭವ ಆಗುತ್ತೆ. ಅವಾಗ ಏನು ಮಾಡಬೇಕು,
ಎಕ್ಸರ್ಸೈಸು ಈ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಮಾಡ್ಬೋದು. ಅಣ್ಣವ್ರು ಹೇಳಿದಂಗೆ ಎಲ್ಲ ನರನಾಡಿಗಳಲ್ಲಿ ಸಂಚಾರ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಈಗ ನೆಕ್ಸ್ಟ್ ಲೆಸನ್, ಈಗ ನಿಮಗೆ ನಿಮ್ಮ ಬಗ್ಗೆ ನಿಮಗೆ ಹೇಳಿದ್ದೀನಿ, ಮೆಡಿಟೇಷನ್ ಓಂಕಾರ ಧ್ಯಾನದ ಬಗ್ಗೆ ಹೇಳಿದ್ದೀನಿ. ನೆಕ್ಸ್ಟ್ ದೇವ್ರ ಬಗ್ಗೆ ಮಾತಾಡ್ತೀನಿ. ಯಾರ್ಯಾರಿಗೆ ದೇವ್ರ ಬಗ್ಗೆ ಕೇಳಬೇಕು, ಯಾರ್ಯಾರಿಗೆ ದೇವ್ರ ಬಗ್ಗೆ ತಿಳ್ಕೋಬೇಕು, ದೇವ್ರು ಯಾರು ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು ಅಂತ ಆಸೆ ಇದೆ, ದಯವಿಟ್ಟು ಕೈತಿ. ನಾನೇ ದೇವರು. Only few members are not lifting hands. All are lifting hands. Thank you for your interest about God. ಅಂದರೆ ದೇವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಿಮ್ಮಲ್ಲಿ ಶ್ರದ್ಧೆ ಇದೆ. ಮೆಜಾರಿಟಿ ಜನ ಕೈತಿದ್ದೀರಿ, ಸೈಲೆನ್ಸ್ ಆಗಿ ಕೂತ್ಕೊಳ್ಳಿ. ಈಗ ದೇವ್ರ ವಿಚಾರ ಹೇಳ್ತೀನಿ. ಈಗ ದೇವ್ರನ್ನ ನೋಡಬೇಕು ಅಂತ ಬಹಳಷ್ಟು ಪ್ರಪಂಚದಲ್ಲಿ ಆಸ್ತಿಕ ಭಕ್ತರು ಕಷ್ಟಪಡ್ತಾ ಇದ್ದಾರೆ. ಗೊತ್ತಾಯ್ತಾ? ದೇವ್ರು ಯಾರು ಅಂತಕ್ಕಂಥ ವಿಚಾರ ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಅದ್ರ ಬಗ್ಗೆ ನಿಮಗೆಲ್ಲ ಮಾಹಿತಿ ಮಾಡ್ಕೊಳ್ತೀನಿ. ಅದನ್ನು ಚೇಂಜ್ ಮಾಡಿ ನೆಕ್ಸ್ಟ್ ವಿಡಿಯೋ.